ಖಾಸಗಿ ಗನ್ಮ್ಯಾನ್ನಿಂದಲೇ ಫೈರಿಂಗ್. ಖಾಸಗಿ ರಿವಾಲ್ವಾರ್ಗೆ ಸೇರಿದ ಬುಲೆಟ್ ಆಗಿದೆ. ಬಳ್ಳಾರಿಯಲ್ಲಿ ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ವಿಚಾರಕ್ಕೆ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಪೊಲೀಸರು ಫೈರ್ ಮಾಡಿದ ಗುಂಡು ತಗಲಿಲ್ಲ. ಖಾಸಗಿ ರಿವಾಲ್ವಾರ್ನಿಂದಲೇ ಫೈರಿಂಗ್ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ. ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದೀವಿ, ಸಿಸಿಟಿವಿಯನ್ನು ನಾವು ಪರಿಶೀಲನೆ ಮಾಡುತ್ತಿದ್ದೇವೆ ಅಂತ ಹೇಳಿ ಎಸ್ಪಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅಹಂಭಾವಿ ಏರಿಯಾದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಒಂದು ವಾಲ್ಮೀಕಿ ಪುತ್ತಳಿ ಅನಾವರಣ ಸಂಬಂಧಪಟ್ಟಂತೆ ಫ್ಲೆಕ್ಸಿ ಹಾಕೋ ವಿಚಾರದಲ್ಲಿ ಒಂದು ಗಲಾಟೆ ಆಯಿತು. ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಬೆಂಬಲಿಗರ ನಡುವೆ ಮತ್ತು ಸಿಟಿ MLA ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ನಡೆದಿದೆ ಮತ್ತು ಒಂದು ಆಕ್ಸಿಡೆಂಟಲ್ ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದು ಒಬ್ಬ ತೀರು ಹೋದರು. ಸೊ ಅದೆಲ್ಲ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣವಾಯಿತು. ತದನಂತರ ನಾವು ಪೊಲೀಸರು ಎಲ್ಲ ಕೂಡ ಸಿಚುವೇಶನ್ನ ಕಂಟ್ರೋಲ್ ತಗೊಂಡು ಎಲ್ಲರನ್ನ ಡಿಸ್ಪಸ್ ಮಾಡಿ ಎಲ್ಲರನ್ನ ವಾಪಸ್ ಕಳಿಸಿದ್ದಾರೆ. ಇವಾಗ ಮೃತಪಟ್ಟವರದು PM ಕೂಡ ಆಗಿದೆ. ಅವರ ಅಂತ್ಯಕ್ರಿಯೆಗೆ ನಾವು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಸಿಚುವೇಶನ್ ಎಲ್ಲ ಪೀಸ್ಫುಲ್ ಆಗಿದೆ. ನಾವು ಎಕ್ಸ್ಟ್ರಾ ಫೋರ್ಸ್ ಕೂಡ ತರಿಸ್ಕೊಂಡಿದ್ದೀವಿ. ಟೋಟಲ್ 10 KSRP ಮತ್ತು 12 DR ಪಾರ್ಟಿಗಳು ಮತ್ತು ಚಿತ್ರದುರ್ಗ, ಕೊಪ್ಪಳ, ವಿಜಯನಗರದಿಂದ ಕೂಡ ಎಕ್ಸ್ಟ್ರಾ ಫೋರ್ಸ್ ಮತ್ತು ಆಫೀಸರ್ಸನ್ನ ಕರೆಸ್ಕೊಂಡು ಎಲ್ಲ ಪಕಡ್ಬಂದಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಪೊಲೀಸದ್ದು ವೈಫಲ್ಯ ಅಂತ ಹೇಳೋಕ್ಕೆ ಆಗಲ್ಲ. ಘಟನೆ ಆಯಿತು, ಇಮಿಡಿಯೇಟ್ಲಿ ಪೊಲೀಸರು ಆವಾಗ ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಬಟ್ ಒಂದು ಸಡನ್ ಡೆವಲಪ್ಮೆಂಟ್ ಆಫ್ ಈವೆಂಟ್ಸ್ ಆಗಿದೆ. ಬೇಗ ಜನ ಸೇರಿದ್ದಾರೆ. ಅದರಿಂದ ಸ್ವಲ್ಪ ಪ್ರಾರಂಭದಲ್ಲಿ ಸಿಚುವೇಶನ್ ಕಂಟ್ರೋಲ್ಗೆ ಬರಲಿಲ್ಲ. ಬಟ್ ತದನಂತರ ನಾವೆಲ್ಲ ಕೂಡ ಸಿಚುವೇಶನ್ ಕಂಟ್ರೋಲ್ ತಗೊಂಡು ಅದನ್ನು ಡಿಸ್ಪಸ್ ಮಾಡಿದ್ವಿ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ವೆಪನಿಂದ ಬಂದಿರುವಂಥ ಗುಂಡು ಅಲ್ಲ, ಅದೊಂದು ಪ್ರೈವೇಟ್ ವೆಪನಿಂದಲೇ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನು ಇನ್ನೂ ವಿಚಾರಣೆ ಮಾಡ್ತಾ ಇದ್ವಿ. FSLನವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನು ಇನ್ನು ಮುಂದಿನ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಎಲ್ಲ ಫುಟೇಜಸ್ ಸಂಗ್ರಹ ಮಾಡಿದ್ವಿ, ಅದನ್ನು ಅನಲೈಸ್ ಮಾಡ್ತಾ ಇದ್ವಿ. ಮುಂದಿನ ಮಾಹಿತಿಯನ್ನು ನಾವು ತಿಳಿಸ್ತೀವಿ. ಒಟ್ಟಾರೆಯಾಗಿ 4 ಪ್ರಕರಣಗಳಾಗಿದೆ. ಅವರು ಭರತ್ ರೆಡ್ಡಿ ಅವರ ಬೆಂಬಲಿಗರ ಕಡೆಯಿಂದ ಒಂದು 302 ಕಂಪ್ಲೇಂಟ್ ದಾಖಲಾಗಿದೆ. ಅವರು ಯಾರು ರಾಜಶೇಖರ್ ಮೃತಪಟ್ಟಿದ್ದಾರೆ ಅವರ ಪರವಾಗಿ ಒಂದು 302 ಕಂಪ್ಲೇಂಟ್ ದಾಖಲಾಗಿದೆ. ಮತ್ತು ಸತೀಶ್ ರೆಡ್ಡಿ ಅವರ ಪರವಾಗಿ ಒಂದು 307 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಒಂದು ದಾಖಲಾಗಿದೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಒಂದು SC/ST ಕೇಸ್ ಕೂಡ ಕೊಟ್ಟಿದ್ದಾರೆ. ಅವ್ರನ್ನ ಬೈದಿದ್ದಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ನಮ್ಮ ಪೊಲೀಸ್ ಒಂದು ಸೋಮೋಟೋ ಕೇಸ್ ದಾಖಲು ಮಾಡಿದೆ. ಎಲ್ಲರ ಮೇಲೆ ಯಾರ್ಯಾರಲ್ಲಿ ಪ್ರೆಸೆಂಟ್ ಇದ್ದರು, ಯಾರು ಗಲಾಟೆಗೆ ಕಾರಣವಾಗಿದ್ದರು ಅವರೆಲ್ಲರ ಮೇಲೆ ಕೂಡ ಒಂದು ಕೇಸ್ ಮಾಡಿದ್ವಿ. ಸೊ ಅದೇ ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಈಗ ಏನು